ಇನ್ನು ಈ ಬಗ್ಗೆ ನಿನ್ನೆಯೇ ಫ್ರೀಡಂ ಫೈರ್ನಲ್ಲಿ ಫ್ರೀಡಂ ಟಿವಿಯ ಪ್ರಧಾನ ಸಂಪಾದಕರಾದ ಎಲ್.ಎಂ. ನಾಗರಾಜು ಅವರು ಮಾತನಾಡಿದ್ರು. ತನಿಖೆಗೆ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರೇ ಬೀದಿಗಿಳಿರಿ ಅಂತ ಕರೆ ಕೂಡ ಕೊಟ್ಟಿದ್ದಾರೆ. ಅವರು ಏನು ಮಾತಾಡಿದ್ರು ಬನ್ನಿ ನೋಡೋಣ. ಮುಖ್ಯಮಂತ್ರಿಗಳೇ, ನಾವು ಹೇಳೋದೇನು ಗೊತ್ತಾ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ನಡೆದಿದೆ, ನಾವು ಹೇಳಲ್ಲ, ಅದರ ಅಗತ್ಯವೂ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೂಗಿನಡಿ ನಡೆದಿದೆ, ನಾವು ಹೇಳಲ್ಲ. ರೇವಣ್ಣ ಮತ್ತು ಅವರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇತ್ತಲ್ಲ, ಅವರ ಮುತುವರ್ಜಿಲ್ ನಡೆದಿದೆ, ನಾವೇನು ಹೇಳಲ್ಲ. ಆದರೆ ಆ ಬಡವರ ಹೆಸರಲ್ಲಿ 2,000 ಹಣನ ಒಂದು ಅಕೌಂಟಿಗೆ ಮಾಡಿ 100 ಕೋಟಿ ನುಂಗಿದಾರಲ್ಲ, ಈ ಕ್ರಿಮಿಗಳು ಈಚೆ ಬರಬೇಕು. ಇದಕ್ಕೆ ನಿಮ್ಮ ನಿಜವಾಗಲೂ ನೀವು ಹೇಳಿದ್ರಲ್ಲ, 10 ರೂಪಾಯಿ ತಿನ್ನಕ್ಕೆ ಬಿಡಲ್ಲ ಅಂತ ಹೇಳಿದ್ರಿ, ನೆನಪಿದೆಯಾ? ಪಾರದರ್ಶಕ ಆಡಳಿತ ಕೊಡ್ತೀನಿ ಅಂತ ಹೇಳಿದ್ರಿ, ನೆನಪಿದೆಯಾ? ಆಮೇಲೆ ನೆಕ್ಸ್ಟ್ ಇನ್ನು 2 ವರ್ಷ ಸಾಕಾ ಅಂತ ಹೇಳಿದ್ರಿ, ನೆನಪಿದೆಯಾ? ನಿಮ್ಗೆ ನಿಜವಾಗ್ಲೂ ಇನ್ನೂ 7 ವರ್ಷ ಕರ್ನಾಟಕನ ಆಳಬೇಕು ಅಂತ ಅನಿಸಿದ್ರೆ, ಆ ತಾಯಂದಿರ ಆಶೀರ್ವಾದ ನಿಮ್ಮ ಮೇಲೆ ಬರಬೇಕು ಅಂತ ಹೇಳಿದ್ರೆ, ಜನಸಾಮಾನ್ಯರ ವಿಶಸ್ಸು ನಿಮ್ಮ ಮೇಲೆ ಇರಬೇಕು ಅಂತ ಹೇಳಿದ್ರೆ, ದಯಮಾಡಿ ಇದನ್ನು ಒಂದು SIT CBI ಕೊಡಲ್ಲ. ನಿಮ್ಗೆ ನಂಬಿಕೆ ಇಲ್ಲ, CBI ಕೊಟ್ಟರೆ ಏನಾಗುತ್ತೆ, ನಮ್ಮ ಹತ್ರ ಬರ್ತಾರೆ ಅಂತ ಭಯ ಪಡ್ತೀರಿ. SIT ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸ್ಲಿ ಸರ್, ಹಾಲಿ ಜಡ್ಜ್ ಮೂಲಕ ಮಾಡಿಸ್ಲಿ ಸರ್. CBI ಇವ್ರು ಕೊಡಲ್ಲ ಸರ್, ಇವ್ರು ಬೇಡ. ಇದು ಏನಪ್ಪ ಅಂದ್ರೆ ಯಾವ ರೀತಿ ಒಂದು ಹೋರಾಟ ಮಾಡ್ಬೇಕು ಇವ್ರು. ಬಿಜೆಪಿ ಅವ್ರು ಕುತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಬಿಜೆಪಿ ಅವ್ರು ಬೇರೆ ಅಡ್ಡ ಮತದಾನದಲ್ಲಿ ಏನಪ್ಪಾ ಅಂತಂದ್ರೆ ಅಮಿತ್ ಶಾ ಮೀಟಿಂಗ್ ಅಡ್ಡ ಬಿದ್ರು ಎಚ್ಚರಲ್ಲ, ಉದ್ದುದ್ದ ಬಿದ್ರು ಎಚ್ಚರ ಆಗಲ್ಲ. ಅವ್ರ ಕಡೆಗೆ ಅಮಿತ್ ಶಾ ಬಂದು ಬಡದ್ ಸೈಡ್ಗೆ ಹಾಕೋವರೆಗೂ ಇವ್ರು ಯಾರು ಕುರ್ಚಿನೂ ಬಿಡಲ್ಲ. ಬಿಜೆಪಿ ಅವ್ರಿಗೆ ಇದೊಂದು ಒಳ್ಳೆ ಅಸ್ತ್ರ. ಬಿಜೆಪಿಯ ಆರ್ ಅಶೋಕ್ ಅವರೇ, ವಿಜಯೇಂದ್ರ ಸರ್ ಅವರೇ, ಆಮೇಲೆ ಬಿಜೆಪಿ ಹಿರಿಯರೇ, ನೀವೆಲ್ಲ ಮರ್ತೋಗಿದ್ರಿ. ಬೊಮ್ಮಾಯಿಯವ್ರ ಹೆಸರು ಹೇಳಂಗಿಲ್ಲ, ಸೋಮಣ್ಣವ್ರ ಹೆಸರು ಹೇಳಂಗಿಲ್ಲ, ಯಾಕೆಂದ್ರೆ ಅವ್ರು ಸದ್ದೇ ಇಲ್ಲ. ಅಟ್ಲೀಸ್ಟ್ ನಮ್ಮ ಯಾರೋ ಮೊನ್ನೆ ಮಾತಾಡಿದ್ರಲ್ಲ, ನಮ್ಮ ಸದಾನಂದ ಗೌಡರ ಆಕ್ಟಿವ್ ಆಗ್ತಾರ ನೋಡಬೇಕು. ಸಿ ಟಿ ರವಿ ಅವರೇ, ಭಾಳ ದೊಡ್ಡ ಹಗರಣ ನಡೆದೋಗಿದೆ. ಒಂದೇ ಅಕೌಂಟ್ಗೆ, ಒಂದು ಖಾತೆಗೆ 19,000 ಹೆಸರುಗಳನ್ನ ಲಿಸ್ಟ್ ಮಾಡ್ಕೊಂಡು ಗ್ಯಾರಂಟಿ ಹಣ ದೋಚಲಾಗಿದೆಯಂತೆ. ನಾವು ಹೇಳ್ತಾ ಇರೋದಲ್ಲ, CAG ವರದಿ ಹೇಳಿದೆ. ಇದ್ರ ಬಗ್ಗೆ ನೀವು ನಾಳೆಯಿಂದ ನಿಮ್ಮ ಬೂತ್ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳು ನಡಿಬೇಕು. ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಲಿ, ಇದರಲ್ಲಿ ತನಿಖೆ ಮಾಡ್ಸಕ್ಕೆ ನೀವು ಒತ್ತಾಯ ಮಾಡಬೇಕು. ಮುಖ್ಯಮಂತ್ರಿಗಳೇ, ಇವರೆಲ್ಲ ಇದನ್ನು ಮಾಡೋಕ್ಕೆ ನೀವು ಅವಕಾಶ ಕೊಡಬೇಡಿ. ನೀವು ಇದನ್ನು ವ್ಯವಸ್ಥಿತವಾಗಿ ಒಂದು ಪ್ರಾಮಾಣಿಕವಾಗಿ ಒಂದು ತನಿಖೆಯನ್ನು ಮಾಡಿಸಿ, ಇಲ್ಲಿ ಯಾರು ಆ ಗೃಹಲಕ್ಷ್ಮಿ ಹಣವನ್ನು ತಿಂದಿದ್ದಾರೋ, ಆ ಬಡ ಹೆಣ್ಣು ಮಕ್ಕಳು, ಬಡ ತಾಯಂದಿರ ಹಣವನ್ನು ತಿಂದಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿಸುವ ಕೆಲಸ ಮಾಡಿ. ಡೆಫಿನೆಟ್ಲಿ ನೀವು ಇನ್ನೂ 7 ವರ್ಷ ಅಧಿಕಾರ ನಡೆಸೋಕೆ ನಿಮ್ಗೆ ಅರ್ಹತೆ ತಾನಾಗೇ ಬಂದ್ಬಿಡುತ್ತೆ ಮುಖ್ಯಮಂತ್ರಿಗಳೇ. ಮುಖ್ಯಮಂತ್ರಿ ಇದು ಗೃಹಲಕ್ಷ್ಮಿ ಯೋಜನೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇವತ್ತು ಏನಾಗಿದೆ ಅನ್ನೋದರ ಕುರಿತಾಗಿ, CAG ರಿಪೋರ್ಟ್ನಲ್ಲಿ ಏನು ಬಂದಿದೆ ಅನ್ನೋದರ ಕುರಿತಾಗಿ ನಿನ್ನೆ ಫ್ರೀಡಂ ಫೈರ್ನಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಎಲ್.ಎಂ. ನಾಗರಾಜು ಅವರು ಮಾತನಾಡಿ ತನಿಖೆಗೆ ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ಬಿಜೆಪಿ ನಾಯಕರು, ವಿಪಕ್ಷ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಬೇಕಾದಂಥ ವಿಪಕ್ಷ ಬಿಜೆಪಿ ಇನ್ನೂ ನಿದ್ರಾವಸ್ಥೆಯಲ್ಲೇ ಇದೆ. ಒಂದು ಕಡೆ ಅಲ್ಲಿ JDS ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಅಲ್ಲಿ ಬ್ಯುಸಿಯಾಗಿದೆ. ಒಂದು ಕಡೆ ಪರಿಷತ್ನಲ್ಲಿ ಅಡ್ಡ ಮತದಾನ ಮಾಡಿದ್ರಲ್ಲ ಅನ್ನುವಂಥ ಕಾರಣಕ್ಕೆ ಅವರನ್ನು ಪತ್ತೆ ಹಚ್ಚುವಂಥ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಇಲ್ಲಿ ಬ್ಯುಸಿಯಾಗಿದ್ದಾರೆ. ಅಂದರೆ ದೆಹಲಿಗೆ ಹೋಗಿ ಅಲ್ಲಿ ದೆಹಲಿ ನಾಯಕರ ಜೊತೆ ಮಾತಾಡ್ತಿದ್ದಾರೆ, ಅದರಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ವಿಪಕ್ಷ ನಾಯಕರೇ, ದಯವಿಟ್ಟು ನಿದ್ದೆಯಿಂದ ಎದ್ದೇಳಿ, ಸರ್ಕಾರದ ವೈಫಲ್ಯಗಳನ್ನು ಜನತೆಯ ಮುಂದಿಡುವಂಥ ಕೆಲಸ ಮಾಡಿದ್ರೆ ಮುಂದಿನ 2028ರ ಚುನಾವಣೆಯಲ್ಲಿ ನಿಮಗೆ ಗೆಲುವು. ಆದರೆ ಅದಾವುದನ್ನು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಪ್ರಜ್ಞಾವಂತ ನಾಗರಿಕರ ಆಕ್ರೋಶದ ಮಾತುಗಳು ಕೇಳಿಬರ್ತಿದೆ. ಅಂದರೆ ವಿಪಕ್ಷಗಳು ಫೇಲ್ಯೂರ್ ಆಗ್ತಿವೆ, ಸರ್ಕಾರದ ವೈಫಲ್ಯಗಳನ್ನು ಜನತೆ ಮುಂದೆ ಇಡ್ತಾ ಇಲ್ಲ ಅನ್ನುವಂಥ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಪ್ರಜ್ಞಾವಂತ ನಾಗರಿಕರಿಂದ. ಮುಂದಾದರೂ ಮಾಡ್ತೀರಾ? ಇವು ದೊಡ್ಡ ಸ್ಕ್ಯಾಮ್ ನಡೆದಿದೆ ಇಲ್ಲಿ. ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ, ಇದರಲ್ಲಿ ದೊಡ್ಡ ಸ್ಕ್ಯಾಮ್ ನಡೆದಿರೋದರ ಕುರಿತಾಗಿ ಫ್ರೀಡಂ ಟಿವಿ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಬಿತ್ತರಿಸ್ತಾ ಇದೆ. ನಮ್ಮ ಪ್ರಧಾನ ಸಂಪಾದಕರಾದ ಎಲ್.ಎಂ. ನಾಗರಾಜು ಅವರು ಕೂಡ ಮಾತನಾಡಿ ತನಿಖೆಗೆ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರೇ ಬೀದಿಗಿಳಿರಿ ಅಂತ ಕರೆ ಕೊಟ್ಟರು. ಅವ್ರು ಏನು ಪ್ರಮುಖವಾಗಿ ಇನ್ನು ಮುಂದಾದರೂ ಎಚ್ಚೆತ್ತುಕೊಳ್ತಾರ ಬಿಜೆಪಿಯ ನಾಯಕರುಗಳು ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ? ಒಂದಷ್ಟು ಮಾಹಿತಿಗಳು ಕೂಡ ಇನ್ನು ಮುಂದೆ ವಿಪಕ್ಷ ನಾಯಕರು ಎತ್ತಿದರೆ, ದನಿಯನ್ನೇ ಎತ್ತಿದರೆ ಖಂಡಿತವಾಗಲೂ ಕೂಡ ಇದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅನ್ನುವಂಥದ್ದು ಹೊರಬರುವ ಸಾಧ್ಯತೆಗಳಿದೆ. ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವ್ರು ಬೇರೆ ಅಡ್ಡ ಮತದಾನದಲ್ಲಿ ಏನಪ್ಪಾ ಅಂತಂದ್ರೆ ಅಮಿತ್ ಶಾ ಮೀಟಿಂಗ್ ಅಡ್ಡ ಬಿದ್ರು ಎಚ್ಚರಲ್ಲ, ಉದ್ದುದ್ದ ಬಿದ್ರು ಎಚ್ಚರ ಆಗಲ್ಲ. ಅವ್ರ ಕಡೆಗೆ ಅಮಿತ್ ಶಾ ಬಂದು ಬಡದ್ ಸೈಡ್ಗೆ ಹಾಕೋವರೆಗೂ ಇವ್ರು ಯಾರು ಕುರ್ಚಿನೂ ಬಿಡಲ್ಲ. ಬಿಜೆಪಿ ಅವ್ರಿಗೆ ಇದೊಂದು ಒಳ್ಳೆ ಅಸ್ತ್ರ. ಬಿಜೆಪಿಯ ಆರ್ ಅಶೋಕ್ ಅವರೇ, ವಿಜಯೇಂದ್ರ ಸರ್ ಅವರೇ,
ಆಮೇಲೆ BJP ಹಿರಿಯರೇ ನೀವೆಲ್ಲ ಮರ್ತೋಗಿದ್ದೀರಿ, ಬೊಮ್ಮಾಯಿಯವ್ರ ಹೆಸರು ಹೇಳಂಗಿಲ್ಲ, ಸೋಮಣ್ಣವ್ರ ಹೆಸರು ಹೇಳಂಗಿಲ್ಲ, ಯಾಕೆಂದ್ರೆ ಅವ್ರು ಸದ್ದೇ ಇಲ್ಲ. ಅಟ್ಲೀಸ್ಟ್ ನಮ್ಮ ಯಾರು ಮೊನ್ನೆ ಮಾತಾಡಿದ್ರಲ್ಲ ನಮ್ಮ ಸದಾನಂದ ಗೌಡರ ಏನೋ ಆಕ್ಟಿವ್ ಆಗ್ತಾರೆ ನೋಡಬೇಕು. CT ರವಿ ಅವರೇ, ಭಾಳ ದೊಡ್ಡ ಹಗರಣ ನಡೆದೋಗಿದೆ. ಒಂದೇ ಅಕೌಂಟ್ಗೆ, ಒಂದು ಖಾತೆಗೆ 19,000 ಹೆಸರುಗಳನ್ನ ಲಿಸ್ಟ್ ಮಾಡ್ಕೊಂಡು ಗ್ಯಾರಂಟಿ ಹಣ ದೋಚಲಾಗಿದೆಯಂತೆ. ನಾವು ಹೇಳ್ತಾ ಇರೋದಲ್ಲ, CAG ವರದಿ ಹೇಳಿದೆ. ಇದ್ರ ಬಗ್ಗೆ ನೀವು ನಾಳೆಯಿಂದ ನಿಮ್ಮ ಬೂತ್ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳು ನಡಿಬೇಕು. ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಲಿ, ಇದರಲ್ಲಿ ತನಿಖೆ ಮಾಡ್ಸಕ್ಕೆ ನೀವು ಒತ್ತಾಯ ಮಾಡಬೇಕು. ಮುಖ್ಯಮಂತ್ರಿಗಳೇ, ಇವರೆಲ್ಲ ಇದನ್ನು ಮಾಡೋಕ್ಕೆ ನೀವು ಅವಕಾಶ ಕೊಡಬೇಡಿ. ನೀವು ಇದನ್ನು ವ್ಯವಸ್ಥಿತವಾಗಿ ಒಂದು ಪ್ರಾಮಾಣಿಕವಾಗಿ ಒಂದು ತನಿಖೆಯನ್ನು ಮಾಡಿಸಿ, ಇಲ್ಲಿ ಯಾರು ಆ ಗೃಹಲಕ್ಷ್ಮಿ ಹಣವನ್ನು ತಿಂದಿದ್ದಾರೋ, ಆ ಬಡ ಹೆಣ್ಣು ಮಕ್ಕಳು, ಬಡ ತಾಯಂದಿರ ಹಣ ತಿಂದಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿಸುವ ಕೆಲಸ ಮಾಡಿ. ಡೆಫಿನೆಟ್ಲಿ ನೀವು ಇನ್ನೂ 7 ವರ್ಷ ಅಧಿಕಾರ ನಡೆಸೋಕೆ ನಿಮ್ಗೆ ಅರ್ಹತೆ ತಾನಾಗೇ ಬಂದ್ಬಿಡುತ್ತೆ ಮುಖ್ಯಮಂತ್ರಿಗಳೇ.